ಹಾಯ್ ಫ್ರೆಂಡ್ಸ್, ನಮಸ್ತೆ. ರಜನಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಿಕ್ಕಿರೋ ಅನ್ನದಲ್ಲಿ ನಾನು ಚಕ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆಲ್ಲ. ನೀವು ಮಾಡಿ ಮತ್ತು ಹೇಗಿತ್ತು ಅನ್ನೋದನ್ನು ತಿಳಿಸಿ. ನೋಡಿ ಎಷ್ಟು ಕ್ರಂಚಿಯಾಗಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನ ಮನೇಲಿ ಮಿಕ್ಕಿರುತ್ತಲ್ಲ, ಅದರಲ್ಲಿ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ರಾತ್ರಿ ಉಳಿದಿರೋ ಅನ್ನನಾದರೂ ಯೂಸ್ ಮಾಡ್ಬೋದು, ನೀವು ಫ್ರೆಶ್ಶಾಗಿ ಮಾಡ್ಕೊಂಡಿರೋ ಅನ್ನನಾದರೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಅನ್ನ. ಒಂದು ಬಟ್ಲು ಅನ್ನ ತೊಗೊಂಡಿದ್ದೀನಿ, ಒಂದು ಬಟ್ಲು ಕಡಲೆ, ಸ್ವಲ್ಪ ನಾನು ಎಳ್ಳು ತೊಗೊಂಡಿದ್ದೀನಿ. ನಿಮಗೆ ಎಳ್ಳು ಜಾಸ್ತಿ ಬೇಕನ್ಸಿದ್ರೆ ಎಳ್ಳು ತೊಗೋಬೋದು. ಜೀರಿಗೆ ಹಾಕಿದ್ರೂ ಇನ್ನೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ. ಮತ್ತು ಅಜ್ವಾಯಿನ್ ತೊಗೊಂಡಿದ್ದೀನಿ. ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು. ಮತ್ತು ಉಪ್ಪು ಖಾರ ಸ್ವಲ್ಪ ರುಚಿಗೆ ತಕ್ಕಷ್ಟು. ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಫ್ರೈ ಮಾಡೋದಕ್ಕೆ ಆಯಿಲು. ಕಾರ್ನ್ಫ್ಲೋರ್ ಬಂದು ಒಂದು 3/4 ಬಟ್ಲು ತೊಗೋಬೇಕಾಗುತ್ತೆ. ನೀವು 3/4 ಬಟ್ಲು ಬೇಕಾಗುತ್ತೆ, ಇಲ್ಲ ಅಂದರೆ ಅದು ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಕಾರ್ನ್ಫ್ಲೋರ್ ಇಲ್ಲ ನಿಮ್ಮ ಹತ್ರ ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿಗೆ ಹಾಕಿ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಮೆತ್ತಗಾಗೋಗೆ ರುಬ್ಕೋಬೇಕು. ನೀವು ಫುಲ್ ಫೈನ್ ಪೇಸ್ಟ್ ಆಗೋಗೆ ರುಬ್ಕೋಬೇಕು. ನೋಡಿ, ಈ ರೀತಿ ರುಬ್ಕೋಬೇಕು. ಒಂದು ಜಾಲರಿ ತೊಗೊಂಡು ಯಾವುದೇ ರೀತಿ ಗಂಟಿಲ್ದಾಗೆ ಅದನ್ನು ನೋಡ್ಕೋಬೇಕು. ನೀವು ಒಂದೇ ಆಡ್ಕೊಳ್ಳಿ, ಫುಲ್ ಸ್ಮೂತಾಗಿರೋ ಹಾಗೆ ನೋಡ್ಕೋಬೇಕು. ಏನಾದರೂ ಗಂಟಿದ್ರೆ ಅದನ್ನು ತೆಗೆದು ಸೈಡಿಗೆ ಹಾಕ್ಕೊಳ್ಳಿ. ನಾನು ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ಅದೇ ಜಾರಿಗೆ ನೀವು ಉಳಿದಿರೋ ಅನ್ನನ ಹಾಕಿ. ಈ ಚಕ್ಲಿ ಈವ್ನಿಂಗ್ ಟೈಮ್ ಚೆನ್ನಾಗಿರುತ್ತೆ. ಇದು ಒಂದು 20 ದಿನದವರೆಗೂ ಕೆಡೋದಿಲ್ಲ. ನಿಮಗೆ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಟರೆ ಚೆನ್ನಾಗಿರುತ್ತೆ. ನೋಡಿ, ಅನ್ನ ಈಗ ಪೇಸ್ಟ್ ಆಗಿದೆ. ನಿಮಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಆ್ಯಡ್ ಮಾಡಿ, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಇಲ್ಲ ಅನ್ನ ಮೆತ್ತಗೆ ಮಾಡ್ತೀರಾ ಅಂದರೆ ನೀವು ನೀರೇ ಹಾಕಬೇಡಿ, ಹಾಗೆ ರುಬ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಅನ್ನ. ಈಗ ನಾವು ಫಸ್ಟೇ ಪುಡಿ ಮಾಡಿ ಇಟ್ಕೊಂಡಿರೋ ಕಡಲೆ ಹಿಟ್ಟಿಗೆ, ಹುರ್ಗಡ್ಲೆ ಹಿಟ್ಟಿಗೆ ಇದನ್ನು ಹಾಕ್ತಾಯಿದ್ದೀನಿ. ನೀಟಾಗೆಲ್ಲ ಹಾಕ್ಕೊಳ್ಳಿ. ಸ್ಪೂನಲ್ಲಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಕೈಗೆ ಅಂಟುತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಕಾರ್ನ್ಫ್ಲೋರು 3/4 ಬಟ್ಲು ಹಾಕಬೇಕು. ನಾವು 1 ಬಟ್ಲು ಅನ್ನ ತೊಗೊಂಡಿದ್ದೀವಿ, 1 ಬಟ್ಲು ಕಡಲೆ, 3/4 ಬಟ್ಲು ಕಾರ್ನ್ಫ್ಲೋರು. ಕಾರ್ನ್ಫ್ಲೋರ್ ಇಲ್ಲಾಂದರೆ ಅಕ್ಕಿ ಹಿಟ್ಟು, ಇಲ್ಲಾಂದರೆ ಕೈಗೆ ಅಂಟುತ್ತೆ. ಫಸ್ಟೇ ಹೇಳ್ತಿದ್ದೀನಿ ನಾನು. ಇಲ್ಲ ನೀವು ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೋಬೋದು. ತುಪ್ಪ ಹಾಕಿದ್ರೆ ಅಷ್ಟಾಗಿ ಅಂಟಲ್ಲ, ಮತ್ತು ಸ್ಮೂತಾಗಿ ಕೂಡ ಇರುತ್ತೆ. ಸ್ವಲ್ಪ ಅಜ್ವಾಯಿನ್ನ ನಾನು ಕ್ರಷ್ ಮಾಡಿ ಹಾಕ್ತಿದ್ದೀನಿ. ಇದನ್ನು ಹಾಕಲೇಬೇಕು ಅಂತೇನಿಲ್ಲ, ಫ್ಲೇವರ್ಗೋಸ್ಕರ ಹಾಕ್ತಿದ್ದೀನಿ. ಮತ್ತು ಎಳ್ಳು ಚೆನ್ನಾಗಿರುತ್ತೆ. ಜೀರಿಗೆ ಸಹ ನೀವು ಆ್ಯಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪು ಖಾರ, ನೀವು ಕಾರ್ನ್ಫ್ಲೋರ್ನ 3/4 ಬಟ್ಲು ಯೂಸ್ ಮಾಡಬೇಕಾಗುತ್ತೆ. ಮೆಷರ್ಮೆಂಟ್ ಸರಿಯಾಗಿ ಹಾಕಿ, ಇಲ್ಲಾಂದರೆ ಕೈಗೆಲ್ಲ ಅಂಟುತ್ತೆ. ನಾನು ಕಾರ್ನ್ಫ್ಲೋರ್ ಸ್ವಲ್ಪನೇ ಹಾಕ್ಕೊಂಡು ಹೋಗ್ತಾ ಇದ್ದೇನೆ. ಸ್ವಲ್ಪನೇ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಕೈಗೆ ತುಂಬ ಅಂಟು ಬಿಡುತ್ತೆ. ನೋಡಿ, ಈ ರೀತಿ ಅಂಟುತ್ತೆ. ಸ್ವಲ್ಪ ಹಾಕ್ಕೊಂಡು ಈ ಹದಕ್ಕೆ ನೀವು ಕಲಿಸ್ಕೋಬೇಕಾಗುತ್ತೆ. ಈ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ, ಇಷ್ಟು ಸ್ಮೂತಾಗಿರಬೇಕು. ಮತ್ತು ಗಟ್ಟಿಯಾಗಿ, ತುಂಬಾ ಗಟ್ಟಿಯಾಗಿ ಕಲಿಸ್ಬೇಡಿ. ಚಕ್ಲಿ ಮೌಲ್ಡ್ ಬರುತ್ತೆ, ಈ ರೀತಿ ಮೌಲ್ಡ್ ಸಿಗುತ್ತೆ ನಿಮಗೆ ಹೊರಗಡೆ. ನೋಡಿ, ಈ ರೀತಿ ಇರುತ್ತೆ ಇದು. ನಾನಿದು ಸ್ಟಾರ್ನ ಯೂಸ್ ಮಾಡ್ತಾಯಿದ್ದೀನಿ ಚಕ್ಲಿ ಹಾಕೋಕ್ಕೆ. ಫಸ್ಟು ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಳ್ಳಿ. ಎಣ್ಣೆ ಹಚ್ಚೋದ್ರಿಂದ ಅಂಟ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ ಸೈಡ್ಸ್ ಎಲ್ಲ. ಈ ರೀತಿ ಎಣ್ಣೆನ ಫುಲ್ಲು ಗ್ರೀಸ್ ಮಾಡಿಕೊಂಡು ಉಂಡೆನ ಇದರಿಂದ ನೀವು ಒಂದು 20 ಚಕ್ಲಿ ಮಾಡ್ಬೋದು. ಈ ರೀತಿ ಪ್ರೆಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಿಧಾನವಾಗಿ ಅದನ್ನು ತಿರುಗಿಸಿ. ನೋಡಿ, ನಾನು ಈ ರೀತಿ ತಿರುಗಿಸ್ತಾ ಇದ್ದೀನಿ. ಅದು ಕೆಳಗಡೆ ಬರಬೇಕು. ಆಮೇಲೆ ಟೈಟಾಗಿ ಮುಚ್ಚಳ ಹಾಕ್ಕೊಳ್ಳಿ, ಲೂಸ್ ಆಗಿದ್ರೆ ಆಗಲ್ಲ. ಟೈಟಾಗಿ ಮುಚ್ಚಳ ಹಾಕ್ಕೊಂಡು
ಇದನ್ನು ನಿಧಾನವಾಗಿ ಒತ್ಕೊಳ್ಳಿ, ತಿರುಗಿಸಿದ್ರೆ ಸಾಕು, ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಕೆಡೋದು ಇಲ್ಲ. ಇದನ್ನು ತಿಂದರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸೋಷ್ಟು ಚೆನ್ನಾಗಿರುತ್ತೆ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಾನು ಇದೇ ರೀತಿ ರೆಸಿಪಿಗಳನ್ನ ಹೊಸ ಹೊಸ ರೆಸಿಪೀಸ್ ನಿಮಗೆ ತೋರಿಸ್ತಾ ಇರ್ತೀನಿ. ಅನ್ನನ ಮಿಕ್ಕಿ ನಾವು ವೇಸ್ಟ್ ಮಾಡ್ತಾ ಇರ್ತೀವಿ ದಿನ. ಈಗ ಬೆಳಗ್ಗೆ ಮಾಡಿರ್ತೀವಿ ರೈಸ್ ಅಂದ್ಕೊಳ್ಳಿ, ಮಧ್ಯಾಹ್ನ ಉಳಿದಿದ್ರೂ ನೀವು ಈವ್ನಿಂಗ್ ಟೈಮ್ಗೆ ಸ್ನ್ಯಾಕ್ಸಿಗೆ ಈ ರೀತಿ ಮಾಡ್ಕೋಬೋದು. ಫಾಸ್ಟಾಗಿ ಆಗೋಗುತ್ತೆ ಚಕ್ಲಿ, ಮತ್ತು ಮನೆಯಲ್ಲೇ ಮಾಡೋದ್ರಿಂದ ನಾವು ಏನೇನು ಹಾಕಿರ್ತೀವಿ, ಹೆಲ್ದಿ ಆಗಿದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೋಡಿ, ನಾನೊಂದು 3 ಒತ್ತಿ ತೋರಿಸ್ತಾ ಇದ್ದೇನೆ. ಇದೇ ರೀತಿ ಎಲ್ಲದನ್ನು ಮಾಡಿಟ್ಕೊಂಡು ಆಯಿಲಿಗೆ ಬಿಡಿ, ಈಸಿ ಆಗುತ್ತೆ. ಆಯಿಲಲ್ಲೇ ಬೇಕಾದರೂ ಡೈರೆಕ್ಟಾಗಿ ಬಿಡ್ಬೋದು ನೀವು. ಎಲ್ಲದನ್ನು ನಾನು ಪ್ರೆಸ್ ಮಾಡಿ ಇಟ್ಕೊಂಡು ಆಮೇಲೆ ಒಂದೇ ಸತಿ ಎಣ್ಣೆಗೆ ಹಾಕಿ ಕರಿತೀನಿ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ನೀವು ಹಾಕ್ಕೊಡೋದಕ್ಕೂ ಚೆನ್ನಾಗಿರುತ್ತೆ. ಅವ್ರು ಈವ್ನಿಂಗು ಸ್ಕೂಲಿಂದ ಬಂದಮೇಲೆ ಕೊಟ್ಟರೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಜೀರಿಗೆನೂ ಸಹ ಆ್ಯಡ್ ಮಾಡಿ ನೀವು ತುಪ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಇನ್ನೂ ಸ್ಮೂತಾಗಿ ಬರುತ್ತೆ. ಆಯಿಲ್ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಒಂದೊಂದೇ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಧಾನವಾಗಿ ಹಾಕಿ ಎಣ್ಣೆ ಕಾದಿದೆ ಪೂರ್ತಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಬೇಯಿಸ್ಕೊತೀನಿ. ಸ್ವಲ್ಪ ಹುಷಾರಾಗಿ ಎಣ್ಣೆ ಒಳಗೆ ಹಾಕಿ, ಎಣ್ಣೆ ಹಾರಿದಾಗೆ ನೋಡಿ ಬೇಯ್ತಾ ಇದೆ. ಟೈಮ್ ತೊಗೊಳುತ್ತೆ ನಿಮಗೆ, ಒಂದು 10ರಿಂದ 15 ನಿಮಿಷ. ನಿಧಾನವಾಗಿ ಬೇಯಿಸ್ಕೊಳ್ಳಿ, ಕಲರ್ ಚೇಂಜ್ ಆಗೋವರೆಗೂ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಂಬ ಕ್ರಂಚಿಯಾಗಿರುತ್ತೆ. ರಾತ್ರಿ ಉಳಿದಿರೋ ಅಂಥ ಅನ್ನದಲ್ಲಿ ನಾವು ಯಾವ ರೀತಿ ಉಳಿದಿರೋ ಅನ್ನನ ಬಳಸಿ ಚಕ್ಲಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಯಾವ ರೀತಿ ಈಸಿಯಾಗಿ ಮಾಡ್ಕೋಬೋದು ಅಂತ. ಕ್ರಂಚಿಯಾಗಿರುತ್ತೆ ನೋಡಿ. ರಾತ್ರಿ ಉಳಿದಿರೋ ಅಂಥ ಅನ್ನನ ಬಳಸಿ ಕ್ರಂಚಿಯಾಗಿರೋಂಥ ಚಕ್ಲಿ, ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ನ, ತಿಂಡಿನ ಯಾವ ರೀತಿ ಮಾಡಿಕೊಂಡು ತಿನ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ಸ್.